ಇನ್ನು ಈ ಕೇಂದ್ರದ ತೆರಿಗೆ ಅನ್ಯಾಯದ ಬಗ್ಗೆ ಅತ್ಯಂತ ಹೆಚ್ಚು ದನಿ ಏರಿಸಿದಂಥವ್ರು ಕೃಷ್ಣ ಬೈರೇಗೌಡರು. ಇದಕ್ಕೆ ಸಂಬಂಧಪಟ್ಟಂಗೆ ಹೋಗಿ ಕೇಂದ್ರದ ನಾಯಕರ ಹತ್ರ ಇನ್ಕ್ಲೂಡಿಂಗ್ ಫಿನಾನ್ಸ್ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಮಾತಾಡಿದಂಥವ್ರು ಕೃಷ್ಣ ಬೈರೇಗೌಡರು. ಇದಕ್ಕೆ ಸಂಬಂಧಪಟ್ಟಂಗೆ PPT ಕೊಟ್ಟಿರುವಂಥವ್ರು ಕೂಡ ಕೃಷ್ಣ ಬೈರೇಗೌಡರು. ಅದರ ಫಲ ಏನು ಸರ್? ನೋಡಿ ಏನಾಗ್ತಾ ಇದೆ ಈಗ ಕರ್ನಾಟಕ, ಸಿಂಪಲ್ಲಾಗಿ ಹೇಳೋದಾದರೆ ದೇಶಕ್ಕೆ ಚಿನ್ನದ ಮೊಟ್ಟೆಯನ್ನು ಇಡ್ತಕ್ಕಂಥ ಕೋಳಿ ನಾವು. ಈ ತಲೆ ಆದಾಯ ಅಂದರೆ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಏನು ಕರಿತೀವಿ, ಹೈಯೆಸ್ಟು ಕರ್ನಾಟಕ, ಹೈಯೆಸ್ಟು ಪರ್ ಕ್ಯಾಪಿಟಾ ಇನ್ಕಮ್ ಕುಟುಂಬದ ಆದಾಯ ಇರುವಂಥ ರಾಜ್ಯ ಕರ್ನಾಟಕ. ತಲೆ ಆದಾಯದಲ್ಲಿ ಹೈಯೆಸ್ಟು ಟ್ಯಾಕ್ಸ್ ಕಟ್ಟೋ ರಾಜ್ಯನೂ ಕರ್ನಾಟಕನೇ. ಮಹಾರಾಷ್ಟ್ರ ಒಟ್ಟು ಸೇರಿಸಿದ್ರೆ, ಆದರೆ ತಲೆ ಆದಾಯದಲ್ಲಿ ತಗೊಂಡಾಗ ಕರ್ನಾಟಕದಲ್ಲಿ ನಾವು ಹೈಯೆಸ್ಟು ಟ್ಯಾಕ್ಸ್ ಕಟ್ತೇವೆ. ಈಗ ಬೇರೆ ರಾಜ್ಯಗಳು ಭಾಳ ಹಿಂದುಳಿದಿರ್ತಕ್ಕಂಥವ್ರನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಬೇಕು ಅವರಿಗೆ. ಇದು ಒಕ್ಕೂಟದ ತತ್ವ. ಮತ್ತು ಇರೋದನ್ನು ಹಂಚಿಕೊಂಡು ತಿನ್ನಬೇಕು ಅನ್ನುವಂಥ ತತ್ವದಲ್ಲಿ ನಂಬಿಕೆ, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರೋರು ನಾವು. ಈಗ ನಾವು ಜನಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು, ರಾಜ್ಯಗಳಿಗೆ ಕೊಡಬಾರ್ದು ಅಂತ ಹೇಳೋದಿಲ್ಲ. ಬೇರೆ ರಾಜ್ಯಕ್ಕೆ ಸಹಾಯ ಮಾಡೋದು ನಮ್ಮ ಒಕ್ಕೂಟದ ಧರ್ಮ. ಸರ್, ಇದಕ್ಕೆ ಪೂರಕವಾಗಿ ಒಂದು ಸೇರಿಸ್ಬಿಡ್ತೀನಿ. ಈಗ ನೆಹರು ಅವರು ಹಲವಾರು ಯೋಜನೆಗಳನ್ನು ಕರ್ನಾಟಕದ ಕಡೆ ತಳ್ಳಿದರು. ಹೌದು, ತುಂಬ ಕಾರಣಗಳಿತ್ತು ಸರ್. ಹೌದು. ಏನು ಅಂತಂದರೆ ಯುದ್ಧ ಪೀಡಿತ ಪ್ರದೇಶಗಳು, ಹೌದು, ಜೊತೆಗೆ ಇಲ್ಲಿ ರೀತಿಯ ಸ್ಥಿತಿಗತಿಗಳಲ್ಲಿರಲಿಲ್ಲ. ನಾಳೆ ಅವೆಲ್ಲವೂ ಕೂಡ ಬಲವಾಗಬೇಕು, ಸ್ಟ್ರಾಂಗ್ ಆಗಬೇಕು, ಆರ್ಥಿಕ ಮೂಲ ಆಗಬೇಕು. ಯಾಕೆ ಎಲ್ಲವೂ ಕೂಡ ಇಲ್ಲೇ ಬರಬೇಕು? BHEL, BEL, HEL, ITI, ಇಸ್ರೋ, ಜೊತೆಗೆ ಬಿಡಿ ನಿಮ್ಮ ಹೌದು, IIM ಅಂಡ್ ಜೊತೆಗೆ ನರಸಿಂಹರಾವ್ ಮತ್ತೆ ಮನಮೋಹನ್ ಸಿಂಗ್ ಅವರ ಕಾಂಬಿನೇಷನ್ ಇದೆಯಲ್ಲ, ಅದನ್ನ ಪ್ರಯೋಗಶಾಲೆ ಮಾಡಿದ SM ಕೃಷ್ಣ ಅಂತವರು. ಅದಕ್ಕೆ ಸಿಕ್ಕಂತ ಪ್ರೋತ್ಸಾಹ, ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಬರೀ ನಮಗೆ ಬೇಕು, ನಮ್ಮದೇ ಬೇಕು ಅನ್ನೋದಕ್ಕಿಂತ ನೀವು ಹೇಳ್ದಂಗೆ ಒಕ್ಕೂಟ ವ್ಯವಸ್ಥೆನಲ್ಲಿ ಎಲ್ಲರೂ ಕೂಡ ಪರಿಗಣಿಸಬೇಕು ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಸಂಗತಿ. ನೋಡಿ, ಈಗ ನೀವು ಚಿನ್ನದ ಮೊಟ್ಟೆ ಇಡೋ ಕೋಳಿಯನ್ನು ಚೆನ್ನಾಗಿ ಸಾಕಿದರೆ ಇನ್ನೂ ಜಾಸ್ತಿ ಮೊಟ್ಟೆ ಇಡ್ತದೆ. ಚಿನ್ನದ ಮೊಟ್ಟೆ ಇಟ್ಟರೆ ನಮ್ಮ ಕರ್ನಾಟಕ ನಮಗೆ ಲಾಭನ, ಇದರಿಂದ ಇಡೀ ದೇಶಕ್ಕೆ ಲಾಭ. ಇವತ್ತು ದೇಶದಲ್ಲಿ ಹೈಯೆಸ್ಟು ಎಕ್ಸ್ಪೋರ್ಟ್ ಆಗೋದು ಕರ್ನಾಟಕದಿಂದ. ನಾವು ಡಾಲರ್ದ ರೆವಿನ್ಯೂ ತಂದು ಕೊಡ್ತಾ ಇದ್ದೀವಿ ದೇಶಕ್ಕೆ, ಡಾಲರ್ ರೆವಿನ್ಯೂ, ರೈಟ್? ನಾವು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಟ್ಯಾಕ್ಸ್ ದುಡ್ಡು ಇವತ್ತು ಬೇರೆ ರಾಜ್ಯಗಳಿಗೆ ಸಹಾಯ ಮಾಡ್ತಾ ಇದೆ. ಅಂಥ ಸಂದರ್ಭದಲ್ಲಿ ಆ ರಾಜ್ಯಗಳಿಗೆ ನೀವು ಬೇಸಿಕ್ ಫೆಸಿಲಿಟೀಸ್ ಕೊಡಿ, ಆದರೆ ನಮ್ಮಂಥ ರಾಜ್ಯಕ್ಕೆ ಈಗ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಹೌದಾ ಇಲ್ವೋ? ಇನ್ಫ್ರಾಸ್ಟ್ರಕ್ಚರು ನೀವು ಸಾಲ್ವ್ ಮಾಡಲಿಲ್ಲ ಅಂದರೆ ಬೆಂಗಳೂರು ಇವತ್ತಲ್ಲ ನಾಳೆ ಒಂಥರ ಚೋಕಿಂಗ್ ಪೊಸಿಷನ್ಗೆ ಬರುತ್ತೆ. ಈ ಚೋಕ್ ಆದರೆ ಬೆಂಗಳೂರು ಕರ್ನಾಟಕಕ್ಕೆ ನಷ್ಟ ಹೌದು, ದೇಶಕ್ಕೂ ನಷ್ಟ ಹೌದಾ ಅಲ್ವಾ? ಅಷ್ಟವೇ. ಈಗ ಇನ್ನೊಂದು ಬೆಂಗಳೂರು ನೀವು ಊಟಕ್ಕಾಗುತ್ತಾ ಪ್ರಾಕ್ಟಿಕಲಿ ಹೇಳಿ? ಯಾಕೆಂದರೆ ನೀವು ಹೇಳ್ದಂಗೆ ನೆಹರು ಕಾಲದಲ್ಲಿ ಬರೋ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸಂಸ್ಥೆಗಳನ್ನೆಲ್ಲ ತೊಗೊಂಡು ಬಂದು ಬ್ಯಾಂಗ್ಳೂರಿಗೆ ಇಟ್ಟರು. ಅದರಿಂದ ಆಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಬಂದು, ಹಂಗಾಗಿ ಇವತ್ತು IT ಹಬ್ ಆಗಿದೆ. ಇಡೀ ದೇಶಕ್ಕೆ ಅಲ್ಲ, ಪ್ರಪಂಚದ IT ಮ್ಯಾಪಲ್ಲಿ ಬೆಂಗಳೂರು ಸ್ಥಾಪಿತವಾಗಿದೆ. ಇದನ್ನು ಇನ್ನೊಂದು ಕಡೆ ನೀವು ಕಟ್ಟಕ್ಕಾಗುತ್ತಾ? ಇದನ್ನು ನರ್ಚರ್ ಮಾಡಿ. ನೀವು ಬೇರೆ ಯಾವುದೋ ಬಡದ ರಾಜ್ಯಕ್ಕೆ ಅಲ್ಲಿ ನಮ್ಮ ತೆರಿಗೆ ದುಡ್ಡಿನಲ್ಲಿ ಏನೋ ಒಂದು ಬೇಸಿಕ್ ಫೆಸಿಲಿಟಿ ಕೊಡೋದು ಕೊಡಿ, ಆದರೆ ನಮಗೇನೂ ಕೂಡ ನೀವು ಸಪೋರ್ಟ್ ಮಾಡಬೇಕು. ಬೆಂಗಳೂರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು. ಈಗ ಒಂದು PRR ರೋಡನ್ನು ಕಂಪ್ಲೀಟ್ ಮಾಡೋಕ್ಕೆ ಭಾಳ ಏನೇನೋ ಕಸರತ್ತು ಮಾಡ್ತಾ ಇದ್ದೀವಿ. ಅದಕ್ಕೊಂದು ಸ್ವಲ್ಪ ಸಹಾಯ ಮಾಡಿದರೆ ಸೆಂಟ್ರಲ್ ಗೌರ್ಮೆಂಟು ಎಷ್ಟೋ ಹೆಲ್ಪ್ ಆಗುತ್ತೆ. ಫೈನಾನ್ಸ್ ಕಮಿಷನ್ ಅವರು ರೆಕಮೆಂಡ್ ಮಾಡಿದರು PRR ಅನ್ನು ಕಂಪ್ಲೀಟ್ ಮಾಡೋಕ್ಕೆ 3,000 ಕೋಟಿ ಕೊಡಬೇಕು ಅಂತ. ಒಂದು ಪೈಸಾ ಕೊಡದೆ ಹೋದ್ರಲ್ಲ. ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದರೂ ಕೂಡ ಕೊಡದೆ ಹೋದರೆ ಇದು ಅನ್ಯಾಯ ಹೌದಾ ಅಲ್ವಾ? ಅನ್ಯಾಯ ಆಗಿದ್ದನ್ನು ನಾವು ಅನುಭವಿಸ್ಕೊಂಡು ಬಾಯಿ ಮುಚ್ಕೊಂಡೇ ಇರಬೇಕಾ, ಅಥವಾ ಅನ್ಯಾಯ ಆದಾಗ ಮಾತಾಡಬೇಕಲ್ವಾ? ಈಗ ನಾವು ಮಾತಾಡಿದರೆ ನಮ್ಮನ್ನು ಒಂಥರ ಒಕ್ಕೂಟ ವಿರೋಧಿಗಳು ಅಂತ ಬ್ರ್ಯಾಂಡ್ ಮಾಡಿದರೆ, ನ್ಯಾಯ ಕೇಳೋದೇ ಒಕ್ಕೂಟದ ವಿರೋಧ ಅಂತ ಆಗಿಬಿಟ್ರೆ ಆ ಒಕ್ಕೂಟ ನಿಜವಾಗಿ ಅದಕ್ಕೆ ಒಕ್ಕೂಟನ ಅಥವಾ ಏಕಸ್ವಾಮ್ಯತ್ವನ? ಅದು ಡಿಕ್ಟೇಟರ್ಶಿಪ್ಪ? ಅಪ್ಪರ್ ಭದ್ರಾಗಿ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟಲ್ಲಿ ಘೋಷಣೆ ಮಾಡಿದ್ದಾರೆ ಸ್ವಾಮಿ. ಸೆಂಟ್ರಲ್ ಬಜೆಟಲ್ಲಿ ಪಾರ್ಲಿಮೆಂಟ್ ಪಾಸ್ ಮಾಡಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಣಕಾಸು ಹಂಚಿಕೆ ಮಾಡುವ ಸಾರ್ವಭೌಮತ್ವ ಸಂಸತ್ಗೆ ಇರೋದು, ಸರ್ಕಾರಕ್ಕೂ ಅಲ್ಲ.
ಒಂದು ಬಾರಿ ಬಜೆಟ್ ಪಾರ್ಲಿಮೆಂಟಲ್ಲಿ ಪಾಸ್ ಆದಮೇಲೆ ಅದು ಇಟ್ ಈಸ್ ಕಾನೂನಿದ್ದಂಗೆ ಅದು 5,300 ಕೋಟಿ ಬಜೆಟಲ್ಲಿ ಪಾಸ್ ಆಗಿದ್ರಲ್ಲಿ 53 ಪೈಸಾ ನಮಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಾವು ಏನು ಹೇಳಬೇಕು? ನಾವು ಹೈಯೆಸ್ಟ್ ತೆರಿಗೆ ಕಟ್ತಾ ಇದ್ದೀವಿ, ಕೊಡೋದಕ್ಕೆ ಬಂದಾಗ ನಮಗೆ ಲೋಯೆಸ್ಟು ಕೊಡ್ತಾರೆ. ಯಾವ ಮಟ್ಟಕ್ಕೆ ಹೋಯ್ತು ಅಂತ ತಾವು ಮರ್ತಿದ್ದೀರೋ ಏನೋ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ. 2023ರಲ್ಲಿ ಬರಗಾಲ ಬಂತು. ನನಗೆ ಭಾಳ ನೋವಾಗಿದ್ದು ಆ ಕಾಲದಲ್ಲೇ ಬರಗಾಲ ಘೋಷಣೆ ಮಾಡಿ ಭಾರತ ಹುಟ್ಟಿದಾಗಿಂದ ಪ್ರಕೃತಿ ವಿಕೋಪ ಆದಾಗ ಕೇಂದ್ರ ಸರ್ಕಾರ ಪರಿಹಾರವನ್ನು ಕೊಡ್ತದೆ. ಇದು ಭಾರತ ಹುಟ್ಟಿದಾಗಿಂದ ನಡೆದು ಬಂದಿರು, ಅಂದರೆ ನಮ್ಮ ಸ್ವತಂತ್ರ ಭಾರತ ಹುಟ್ಟಿದಾಗಿಂದ ನಡೆದು ಬಂದಿರುವಂಥ ಪ್ರಾಕ್ಟೀಸು. ಅಂಥದ್ದು 2023ರಲ್ಲಿ ಬರ ಪರಿಹಾರ ಕೊಡಿ ರಾಜ್ಯದ ರೈತರಿಗೆ ಅಂತ ನಾವು ಮನವಿ ಕೊಟ್ಟರೆ ಅದನ್ನು ಕವಡೆ ಕಾಸು ಕಿಮ್ಮತ್ತು ಕೊಡಲಿಲ್ಲ. ಹಣಕಾಸು ಸಚಿವ್ರಿಗೆ ಹೋಗಿ ಭೇಟಿ ಮಾಡಿದ್ವಿ, ಗೃಹ ಸಚಿವರಿಗೆ ಭೇಟಿ ಮಾಡಿದ್ವಿ, ಪ್ರಧಾನಮಂತ್ರಿಗೆ ಭೇಟಿ ಮಾಡಿದ್ರು ಕೂಡ ಒಂಥರ ನಾವು ಕೊಟ್ಟ ಮನವಿಗಳನ್ನೆಲ್ಲ ಎತ್ತಿ ಕಸದ ಬುಟ್ಟಿಗೆ ಬಿಸಾಕಿ ನಮ್ಮನ್ನು ಕಸದ ಸಮಾನ ನೋಡಿದಾಗ ಕೊನೆಗೆ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ಗೆ ಸೆಂಟ್ರಲ್ ಗೌರ್ಮೆಂಟ್ನ ಎಳೆದು ಬರ ಪರಿಹಾರವನ್ನು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿ ಬರ ಪರಿಹಾರ ದುಡ್ಡು ತಗೊಂಡು ಬಂದು ರೈತರಿಗೆ ಕೊಡಬೇಕಾಗಿ ಬಂದುಬಿಟ್ರೆ ಇದು ನಿಜವಾದ ಒಕ್ಕೂಟ ವ್ಯವಸ್ಥೆನಾ? ಈ ರೀತಿ ಅನ್ಯಾಯ ಆಗೋದ್ರಿಂದ ಇದರ ರಾಜ್ಯಕ್ಕೂ ಅನ್ಯಾಯನೇ, ಕನ್ನಡಿಗರಿಗೂ ಅನ್ಯಾಯನೇ. ಆದರೆ ಇದು ಒಂದು ರೀತಿ ಒಕ್ಕೂಟ ವ್ಯವಸ್ಥೆಯ ಮೇಲೇ ದಾಳಿ. ನೀವು ಅದನ್ನೇ ಶಿಥಿಲ ಮಾಡ್ದಂಗೆ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಇದರಿಂದ ಒಕ್ಕೂಟ ವ್ಯವಸ್ಥೆ ವೀಕ್ ಆಗುತ್ತೆ. ಆಗಬಾರ್ದು ಅಂತೇಳಿ ನಾವು ಹೋರಾಟ ಮಾಡ್ತಾ ಇರೋದು. ಯಾಕಂದರೆ ನಾವು ಒಕ್ಕೂಟದಲ್ಲಿ ನಂಬಿಕೆ ಇಟ್ಟಿರುವಂಥವರು. ನೀವು ಬಡ ರಾಜ್ಯಗಳಿಗೆ ಏನು ಕೊಡಬೇಕೋ ಅದನ್ನು ಕೊಡಿ, ನಮ್ಮಿಂದ ತೆಗೆದು ಕೊಡಿ, ಆದರೆ ನಮ್ಮ ತೆರಿಗೆಯಲ್ಲಿ ನಮಗೆ ಸ್ವಲ್ಪ ಡೀಸೆಂಟ್ ಪಾಲ್ ಕೊಡಿ. 100 ರೂಪಾಯಿ ನಾವು ತೆರಿಗೆ ಕಟ್ಟಿದರೆ ನಮಗೆ ಬರೀ 13 ರೂಪಾಯಿ ಕೊಡ್ತೀರಾ. ಬೇರೆ ರಾಜ್ಯದವ್ರು 100 ರೂಪಾಯಿ ತೆರಿಗೆ ಕಟ್ಟಿದರೆ ಅವ್ರಿಗೆ 300 ರೂಪಾಯಿ 700 ರೂಪಾಯಿ ಕೊಡ್ತೀರಾ. ಯಾವ ಸೀಮೆ ನ್ಯಾಯ? ನಾನು 100 ರೂಪಾಯಿಯಲ್ಲಿ 100 ರೂಪಾಯಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ 100 ರೂಪಾಯಿಯಲ್ಲಿ 50 ರೂಪಾಯಿ ನೀವೇ ಇಟ್ಕೊಳ್ಳಿ, 60 ರೂಪಾಯಿ ನೀವೇ ಇಟ್ಕೊಳ್ಳಿ, ಬೇರೆ ರಾಜ್ಯಕ್ಕೂ ಕೊಡಿ. ನನಗೆ 100 ರೂಪಾಯಿಯಲ್ಲಿ ಅಟ್ಲೀಸ್ಟ್ ಒಂದು 30 ರೂಪಾಯಿ ಆದರೂ ನೀವು ನನಗೆ ವಾಪಸ್ ಕೊಡಲಿಲ್ಲ ಅಂದರೆ ನಾನು ತಾನೇ ಹೇಗೆ ಜೀವನ ನಡೆಸೋದು ಸ್ವಾಮಿ? ನನ್ನ ರಾಜ್ಯವನ್ನು ಹೇಗೆ ಸಾಕೋದು? ನನ್ನ ರಾಜ್ಯಲ್ಲೂ ಭಾಳ ಹಿಂದುಳಿದ ಪ್ರದೇಶಗಳು ಇದ್ದಾವೆ. ನೀವು ಬರೀ ಬ್ಯಾಂಗ್ಳೂರು ಒಂದು ನೋಡಿದರೆ ಆಗೋದಿಲ್ಲ, ಭಾಳ ಹಿಂದುಳಿದ ಪ್ರದೇಶ ಇದೆ. ಅವ್ರನ್ನೂ ನಾನು ಮೇಲೆ ಕೆತ್ತಬೇಕಲ್ಲ. 100 ರೂಪಾಯಿಯಲ್ಲಿ ನಾನು 100 ಕೇಳ್ತಾ ಇಲ್ಲ. ಮೋದಿ ಅವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಗುಜರಾತಲ್ಲಿ ನಮ್ಮದು ರೂಪಾಯಿಗೆ ರೂಪಾಯಿ ನಮ್ಮ ರಾಜ್ಯಕ್ಕೆ ವಾಪಸ್ ಕೊಡಿ ಅಂತ ಕೇಳಿದರು. ನಾನು ರೂಪಾಯಿಗೆ ರೂಪಾಯಿ ಕೇಳ್ತಾ ಇಲ್ಲ, ರೂಪಾಯಿಯಲ್ಲಿ 13 ಪೈಸಾ ಬದಲಿಗೆ 30 ಪೈಸಾ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಕೇಳಿದರೆ ಎಲ್ಲೋ ಒಂಥರ ನಮ್ಮನ್ನು ಶತ್ರುಗಳ ಥರ ನೋಡಿಬಿಟ್ರೆ ನಾನು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾನು ಸಮಾನ ಪ್ರಜೆ ಆಗಿದ್ದೀನಿ ಅಂತ ನನಗೆ ಭಾವನೆ ಬರುತ್ತಾ ಹೇಳಿ? ಈ ಥರ ಆಗಬಾರ್ದು. ಇದು ಒಳ್ಳೆಯದಲ್ಲ. ಎಲ್ಲ ರಾಜ್ಯಗಳು ಬಡ ರಾಜ್ಯಗಳಿಗೂ ಸಹಾಯ ಮಾಡಬೇಕು ಸ್ವಾಮಿ, ಮಾಡಬೇಕು. ಆದರೆ ನಮಗೂ ಸ್ವಲ್ಪ ಡೀಸೆಂಟ್ ಆಗಿ ಒಂದು ಪಾಲು ಕೊಡಿ ಅಂತ ಅಷ್ಟೇ ನಾವು ಕೇಳುವಂಥದ್ದು. ಆದರೆ ಯಾಕೋ ಕೇಂದ್ರ ಸರ್ಕಾರ ಇದನ್ನು ಅಷ್ಟು ನಾವು ಹೇಳಿದ್ದನ್ನು ಅದೇನು ಅರ್ಥ ಮಾಡ್ಕೊಳ್ತಾ ಇದ್ದಾರೋ ಇಲ್ಲವೋ, ಅರ್ಥ ಮಾಡ್ಕೊಳ್ಳೋ ಸೂಕ್ಷ್ಮತೆ ಇದೆಯಾ ಇಲ್ಲವಾ, ಅಥವಾ ರಾಜಕೀಯ ಕಾರಣಗಳಿಗೆ ಈ ರೀತಿ ಮಾಡ್ತಾ ಇದ್ದಾರೋ ಏನು ಅಂತಲೂ ಗೊತ್ತಾಗೋದಿಲ್ಲ. ಇದು ಹೋಗ್ಲಿ ಕಾಂಗ್ರೆಸ್ ಟೈಮಲ್ಲಿ ಅಂತ ಅನಿಸುತ್ತೆ. ಕೆಲವು ವಿಷಯ ನೋಡಿದಾಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಮಾಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ವಿಷಯ ನೋಡಿದರೆ BJP ಇದ್ದಾಗಲೂ ಕೂಡ ಹಿಂಗೆ ಮಾಡಿದ್ದಾರೆ ರಾಜ್ಯದಲ್ಲಿ. ನಿಮಗೆ ಗೊತ್ತಿದೆ, ಯಡಿಯೂರಪ್ಪನವರು ಒಂದ್ಸತಿ ಓಪನ್ ಸ್ಪೀಚಲ್ಲಿ ದಯವಿಟ್ಟು ನಮಗೆ ಸಹಾಯ ಮಾಡಿ, ನಮಗೆ ತೊಂದರೆ ಮಾಡಬೇಡಿ ಅಂತ ಕೈ ಮುಗಿದು ಓಪನ್ ಸ್ಟೇಜಲ್ಲಿ ಮಾತಾಡಿದ್ದನ್ನು ನೀವೇ ನೋಡಿದ್ದೀರಾ. ಅಷ್ಟೇ ಅಲ್ಲ, ವಿಪರೀತ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಮಂತ್ರಿಮಂಡಲ ಕೂಡ ಇರಲಿಲ್ಲ, ಯಡಿಯೂರಪ್ಪನವರೇ ಒಬ್ಬರೇ ಸುತ್ತಬೇಕಾಯ್ತು ಅಂತ ಸ್ಥಿತಿ ಇತ್ತು. ನೋಡಿ, 2009ರಲ್ಲಿ ಪ್ರವಾಹ ಬಂತು ರಾಜ್ಯದಲ್ಲಿ. 2009ರಲ್ಲಿ ಇದೇ ಯಡಿಯೂರಪ್ಪನವರು CM ಇದ್ದರು. ಆವತ್ತು ಮನಮೋಹನ್ ಸಿಂಗ್ ಅವರು ಬಂದು ಬೆಳಗಾಂ ಏರ್ಪೋರ್ಟಲ್ಲಿ ವಾಪಸ್ ಡೆಲ್ಲಿಗೆ ಹೋಗೋಕ್ಕೆ ಮೊದಲು ಸ್ಪಾಟಲ್ಲಿ 1000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿಬಿಟ್ಟು ಹೋದರು. ರಿಪೀಟ್ ಮಾಡ್ತೇನೆ, 2009 ಪ್ರವಾಹ, ಯಡಿಯೂರಪ್ಪನವರು CM, ಮನಮೋಹನ್ ಸಿಂಗ್ PM. ಇಲ್ಲಿ BJP, ಅಲ್ಲಿ ಕಾಂಗ್ರೆಸ್. ಮನಮೋಹನ್ ಸಿಂಗ್ ಅವರು ಬಂದು ಎಲ್ಲ ವೀಕ್ಷಣೆ ಮಾಡಿ ವಾಪಸ್ಸು ಫ್ಲೈಟು ಟೇಕ್ ಆಫ್ ಆಗೋದಕ್ಕೆ ಮೊದಲು ಕರ್ನಾಟಕದ ಭೂಮಿಯಲ್ಲೇ ನಿಂತ್ಕೊಂಡು 1000 ಕೋಟಿ ಒಂದೇ ದಿನದಲ್ಲಿ ಘೋಷಣೆ ಮಾಡಿ ಹೋದರು. ಆದರೆ
ಈ ಬಾರಿ ಇಲ್ಲಿ BJP ಗೌರ್ಮೆಂಟ್ ಇತ್ತು, ಹೋದ ಬಾರಿ BJP ಪ್ರೈಮ್ ಮಿನಿಸ್ಟ್ರು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಒಬ್ಬ ಯಡಿಯೂರಪ್ಪನವರಂಥ CM ಸ್ಟೇಜ್ ಮೇಲೆ ಕೈ ಮುಗಿದು ಬೇಡ್ಕೊಳ್ಳೋ ಪರಿಸ್ಥಿತಿ ಬಂತು. ಏನಂತ ವಿಶ್ಲೇಷಣೆ ಮಾಡಬೇಕು? ಇದು ನ್ಯಾಯನಾ? ಏನೋ ಒಂದು ಸ್ವಲ್ಪನಾದರೂ ಮಾನವೀಯತೆ ಇಟ್ಕೋಬೇಕಲ್ಲ, ಕಷ್ಟದಲ್ಲಿದ್ದಾಗ ಸ್ಪಂದಿಸಬೇಕು. ಬರ ಪರಿಹಾರಕ್ಕೂ ನಾನು ಸುಪ್ರೀಂ ಕೋರ್ಟ್ ಮೆಟ್ಲತ್ತಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬಂತು? ಇದು ನ್ಯಾಯನಾ ಅನ್ಯಾಯನಾ? ಈ ರೀತಿ ಆಗಬಾರ್ದು. ಇದರಿಂದ ಏನಾಗುತ್ತೆ, ಜನಗಳಿಗೆ ಒಕ್ಕೂಟ ವ್ಯವಸ್ಥೆ ಮೇಲೆ ನಂಬಿಕೆಯನ್ನು ಅಲುಗಾಡಿಸ್ಬಿಡುತ್ತೆ ಇದು. ಮತ್ತು ನಮ್ಮ ರಾಜ್ಯಕ್ಕೂ ಹಿನ್ನಡೆ ಆಗುತ್ತೆ. ನಾವು ಟ್ಯಾಕ್ಸ್ ಕಟ್ಟೋ ಜನ ಸ್ವಾಮಿ, ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತೀವಿ ನಾವು. ನಮ್ಮ ಪಾಲು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ.